RSS ಬ್ಯಾನ್ ಮಾಡಬೇಕು. ಇದು ಮತ್ತೊಮ್ಮೆ ರಾಜ್ಯದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಗಟ್ಟಿಯಾಗಿ ಅದರ ನಾಯಕರುಗಳು ದನಿ ಎತ್ತಾ ಇದ್ದಾರೆ. ಈ ಕಡೆಯಿಂದ BJP ಆಕ್ರೋಶವನ್ನು ತನ್ನ ಪ್ರತಿಭಟನೆಯನ್ನು ಹೊರಹಾಕ್ತಾ ಇದೆ. ಇದಕ್ಕೆ ಕಾರಣ ಆಗಿದ್ದು RSSನ 100ನೇ ವರ್ಷದ ಶತಾಬ್ದಿ ಸಂಭ್ರಮದಲ್ಲಿ ರಾಜ್ಯಾದ್ಯಂತ RSS ಪರೇಡ್ ಮಾಡಿರುವಂಥದ್ದು. RSSನ ಸ್ವಯಂ ಸೇವಕರು ಗಣವೇಷಧಾರಿಗಳಾಗಿ ಪರೇಡನ್ನು ಮಾಡಿದ್ದಾರೆ. ಈಗ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು CM ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಈ RSSಗೆ ಯಾಕಿಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದೀರಾ, ಇದನ್ನು ಮೊಟಕು ಮಾಡಿ ಈ RSSನ್ನೇ ಬ್ಯಾನ್ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಆದರೆ ನಿಮಗೆ ತಾಕತ್ತಿದ್ರೆ RSSನ್ನು ಬ್ಯಾನ್ ಮಾಡಿ ನೋಡೋಣ ಅಂತ ಅಶೋಕ್ ಸವಾಲು ಹಾಕಿದ್ದಾರೆ, ವಿರೋಧ ಪಕ್ಷದ ನಾಯಕ. ಇನ್ನೊಂದು ಕಡೆ BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಂಗ್ರೆಸ್ಗೆ ಆ ತಾಕತ್ತೆಲ್ಲಿದೆ, ಆ ಶಕ್ತಿ ಎಲ್ಲಿದೆ ಅವರಿಗೆ, ಅವರು ಇದೇ ಕಾಂಗ್ರೆಸ್ನವರು RSSನ್ನು ಬ್ಯಾನ್ ಮಾಡಿ ಚೀನಾ ಭಾರತ ನಡುವೆ ಯುದ್ಧ ಆದಾಗ ಸ್ವಯಂ ಸೇವಕರು RSSನವ್ರು ಹೆಂಗೆ ಸೈನಿಕರ ಥರ ನಿಂತ್ಕೊಂಡ್ರು ಅದನ್ನು ನೋಡಿ ಮತ್ತೆ ಅವ್ರನ್ನೇ ಪರೇಡಿಗೆ ಕರೆಸಿ ರಿಪಬ್ಲಿಕ್ ಡೇ ಪರೇಡ್ಗೆ ಗೌರವವನ್ನು ಕೊಟ್ಟಿದ್ದಾರೆ. RSS ಬ್ಯಾನ್ ತೆರವು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಇದೆಲ್ಲ ಭಾಳಷ್ಟು ಈ ಥರದ ಏನು ಮಾತುಗಳನ್ನು ಆಡಿದೆ. ಆದರೆ ಕೆಲಸ ಮಾಡೋಕ್ಕೆ ಅವ್ರ ಕೈಲಾಗಲ್ಲ. ಅವ್ರಿಗೇನಿದ್ರು ಚಟ ಅಷ್ಟೇ, ಚಪಲ. ಹಾಗಾಗಿ ಇದನ್ನು ಹೇಳ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ BY ವಿಜಯೇಂದ್ರ. ಒಟ್ಟಾರೆ ಮತ್ತೊಮ್ಮೆ ಇದು ಮುನ್ನೆಲೆಗೆ ಬಂದಿದೆ, RSS ಬ್ಯಾನ್ ಮಾಡಬೇಕು ಅನ್ನೋದು. ಇದೆಲ್ಲ ಕೂಡ ಏನು ಜಾತ್ಯತೀತರು ಅನಿಸ್ಕೊಳ್ಳುವಂಥ ಅಥವಾ ಬೌದ್ಧ ಧರ್ಮಕ್ಕೆ ಒಂದಷ್ಟು ಹೆಚ್ಚಿನ ಒಲವನ್ನು ಹೊಂದಿರುವಂಥ, ಸಂವಿಧಾನವನ್ನು ತೋರಿಸುವಂಥ ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳುವಂಥವರು ಸಹಜವಾಗಿಯೇ ಇಂಥ ಧೋರಣೆಗಳನ್ನು ಆಗಾಗ ವ್ಯಕ್ತಪಡಿಸ್ತಾರೆ. ಇದು ಸಮಾಜ ಕಲ್ಯಾಣ ಇಲಾಖೆ ಸಿ ಮಾದೇವಪ್ಪನವರು, ಸಿದ್ದರಾಮಯ್ಯನವರ ಬಲಗೈ ಬಂಟ, ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂಥ ಶಾಲಾ ಕಾಲೇಜು ಹಾಸ್ಟೆಲ್ಗಳಲ್ಲಿ ಧಾರ್ಮಿಕ ಹಬ್ಬಗಳನ್ನು ನಿಷೇಧಿಸಬೇಕು ಅಂತ ಒಂದು ಸಾರಿ ಸುತ್ತೋಲೆ ಹೊರಡಿಸಿದ್ರು. ಒಂದೇ ದಿನದಲ್ಲಿ ಅದನ್ನು ಕೂಡ ವಾಪಸ್ ತಗೊಂಡ್ರು. ಯಾಕೆಂದರೆ ಇದು ವಿವಾದ ಆಯಿತು. ತಲಾಂತರಗಳಿಂದ ಶತಶತಮಾನಗಳಿಂದ ಹಿಂದೂ ಧಾರ್ಮಿಕ ಆಚರಣೆಗಳು ಈ ದೇಶದ ಏನು ಶಾಲೆಗಳಲ್ಲಿ ಕೂಡ ನಡ್ಕೊಂಡು ಬಂದಿದ್ದಾವೆ. ಅದು ಶಾರದಾ ಪೂಜೆ ಅಂತ ಆಚರಣೆಗಳು, ಗಣೇಶೋತ್ಸವ, ರಕ್ಷಾಬಂಧನ ಇವೆಲ್ಲ ನಡ್ಕೊಂಬಂದಿರೋದ್ರಿಂದ ಈಗ ಅದನ್ನು ತಡೆಯೋಕ್ಕೆ ಹೋಗುವಂಥದ್ದು ಒಂದು ಬಹುದೊಡ್ಡ ಬಹುಸಂಖ್ಯಾತ ಸಮುದಾಯಕ್ಕೆ ಅದರಿಂದ ಅದು ಆಕ್ರೋಶಕ್ಕೆ ಕಾರಣ ಆಗುತ್ತೆ ಅನ್ನೋ ಕಾರಣಕ್ಕೆ ಕೂಡಲೇ ಅದನ್ನು ಸುಮ್ಮನಿರಿಸಿದ್ರು. ಆಮೇಲೆ ಈ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅನ್ನೋದನ್ನು ಧೈರ್ಯವಾಗಿ ಪ್ರಶ್ನಿಸುವಂಥ ಭಾಳಷ್ಟು ರೀತಿಯಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಈಗ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಆಪ್ತರು ಮಾಡ್ತಾನೇ ಇದ್ದಾರೆ. ಈಗ RSS ಬ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ BJP ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ. ರಾಜ್ಯದಲ್ಲಿ ಏನಾದರೂ ಚಟುವಟಿಕೆಗಳ ಮೇಲೆ ನಿಷೇಧ ಹೇರಿದರೆ ಪ್ರತಿಭಟನೆ ಮಾಡ್ತೀವಿ, ನಾವು ಸುಮ್ಮನೆ ಇರಲ್ಲ ಅಂತ ಹೇಳಿದ್ದಾರೆ. ಇದು ಕೇಂದ್ರದ ಮಟ್ಟದಲ್ಲಂತೂ BJP ಇದನ್ನು ಹೇಗೆ ತಗೊಳ್ಳುತ್ತೆ ಗೊತ್ತಿಲ್ಲ. ಏನಾದರೂ ಕಾಂಗ್ರೆಸ್ ಇದನ್ನು ಆ ರೀತಿಯ ಸಿದ್ದರಾಮಯ್ಯನವ್ರ ನಿರ್ಧಾರ ತಗೊಂಡ್ರೆ ಒಂದು ದೊಡ್ಡ ವಿವಾದ ಸೃಷ್ಟಿಯಾಗೋದ್ರಲ್ಲಿ ಅನುಮಾನ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿಯ ಕೊರತೆ ಇರ್ತಕ್ಕಂಥವ್ರು ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತನಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನು ಕೊಡೋದಕ್ಕೆ ಸಾಧ್ಯ. ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದು ಅವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಈಗಲ್ಲ, ಹಿಂದೆ 2-3 ಬಾರಿ ಇದೇ ರೀತಿ RSSನ್ನು ನಿಷೇಧವನ್ನು ಮಾಡಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಆದರೆ ಅದೇ ಕಾಂಗ್ರೆಸ್ ಪಕ್ಷ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರು, ಆ ನಿಷೇಧವನ್ನು ಹಿಂತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ದೇಶದ ಮುಂದೆ ಇದೆ. ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರೋ ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂಡಿಯಾ ಚೈನಾ ವಾರ್ ಆ ಸಂದರ್ಭದಲ್ಲಿ ಸಂಘದ ಚಟುವಟಿಕೆಗಳನ್ನು ಗಮನಿಸಿ ಶ್ಲಾಘಿಸಿ RSSನ ಅಂದಿನ ರಿಪಬ್ಲಿಕ್ ಪೆರೇಡಲ್ಲೂ ಕೂಡ ಇದೇ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಪ್ರಿಯಾಂಕ ಖರ್ಗೆ ಅವರಿಗೆ ಸಂದರ್ಭ ನೆನಪು ಮಾಡಿಕೊಡ್ತಾರೆ. ಮತ್ತೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡ್ತೇವೆ ಅನ್ನೋ ಮಾತನ್ನು ಇವರೇನು ಆಡ್ತಾ ಇದ್ದಾರೆ. ಅದನ್ನು ಮಾಡ್ತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಅದು ಗೊತ್ತಿದ್ರೂ ಸಹ
ಈ ರೀತಿ ಚಟಕ್ಕೋಸ್ಕರ ಚಪ್ಪಳಕ್ಕೋಸ್ಕರ ಇವತ್ತೇನು ಪ್ರಿಯಾಂಕಾ ಖರ್ಗೆ ಇವತ್ತು ಪತ್ರವನ್ನು ಬರೆದಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಕೂಡ ಕಣ್ಣಿಟ್ಟಂತೆ ಕಾಣ್ತಾ ಇದೆ. ಹಾಗಾಗಿ ಗಾಂಧಿ ಕುಟುಂಬವನ್ನು ಓಲೈಸ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಪತ್ರವನ್ನು ಬರೆದಿದ್ದಾರೆ. ಪುಣ್ಯಾತ್ಮನಿನ ಸಚಿವನಾಗಿ ನಿನ್ನ ಜಿಲ್ಲೆನಲ್ಲಿ ಶೈಕ್ಷಣಿಕವಾಗಿ ಯಾವ ರೀತಿ ಹಿಂದುಳಿದಿದೆ, ನಿಮ್ಮ ಜಿಲ್ಲೆನಲ್ಲಿ ಯಾವ ರೀತಿ ಗುಂಡಾಗರ್ದೆ ನಡೀತಾ ಇದೆ, ನಿಮ್ಮ ಜಿಲ್ಲೆನಲ್ಲಿ ನಿಮ್ಮ ಪಟಾಲಂ ಗುಂಡಾಗಳೇನಿದ್ದಾರೆ ಯಾವ ರೀತಿ ಕಾಂಟ್ರಾಕ್ಟರ್ಗಳು ಹತ್ಯೆ ಆಯಿತು, ಯಾವ ರೀತಿ ಬೆದರಿಸ್ತಕ್ಕಂಥ ತಂತ್ರ ಆಗ್ತಾ ಇದೆ, ಕುತಂತ್ರಗಳು ನಡೀತಾ ಇದೆ, ಯಾವ ರೀತಿ ಮರಳು ಮಾಫಿಯಾ ನಡೀತಾ ಇದೆ, ಒಬ್ಬ ಸಚಿವನಾಗಿ ಯಾವ ರೀತಿ ಜವಾಬ್ದಾರಿಯಿಂದ ನಡ್ಕೋಬೇಕು ಅದ್ರ ಕಡೆ ಗಮನ ಹರಿಸಿದ್ರೆ ಹೆಚ್ಚು ನಿಮ್ಮ ಜಿಲ್ಲೆಗೂ ಕೂಡ ಅನುಕೂಲ ಆಗ್ತದೆ, ರಾಜ್ಯಕ್ಕೂ ಕೂಡ ಒಳ್ಳೆಯದಾಗ್ಬೋದು. ಸದನದಲ್ಲೇ ಚರ್ಚೆ ಮಾಡೋಣ. ಆ ಸಾಧನೆ ಬಗ್ಗೆ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಯೋಗ್ಯತೆಯೂ ಕೂಡ ಇರಬೇಕಾಗ್ತದೆ ಕಾಂಗ್ರೆಸ್ನವರಿಗೆ.